ಅಂಬರೀಷ್ ಅಣ್ಣ ಬತ್ತವ್ರೆ ಅಂತ ಹೇಳ್ತಾವ್ರೆ. ಲೇ ಚಕ್ರೆ ಸೂರಿ, ಅಂಬರೀಷ್ ಅಣ್ಣನ ಸಾಂಗ್ ಹಾಕು, ಅಣ್ಣ ಜೋಸಲ್ ಬರ್ಲಿ. ಈ ಮಂಡ್ಯದ ಗಂಡು ಮಂಡ್ಯದ ಗಂಡು ಮಂಡ್ಯದ ಗಂಡು. ಏಯ್ ನನ್ನ ಕೈ ಹಾಕಿಲ್ಲ ಕಣ್ಲ, ವಯಸ್ಸಾಯ್ತು ಅಣ್ಣ ವಯಸ್ಸಾಯ್ತು. ಏನ್ಲ ಹಂಗ್ ನೋಡ್ತಾ ಇದೀಯಾ? ಕನ್ಫ್ಯೂಸ್ ಆಯ್ತಾ ಇದೆ ಅಣ್ಣ. ಲೇ ಕನ್ಫ್ಯೂಸ್ ಮಾಡ್ಕೋಬೇಡ, ನೋ ವೇ, ಚಾನ್ಸೇ ಇಲ್ಲ. ಅದು ಅಂಬರೀಷ್ ಅಣ್ಣ, ಇದು ಅಂಬರೀಷ್ ಅಣ್ಣನ ಅಭಿಮಾನಿ. ಅದನ್ನ ತಿಳ್ಕೊ. ನನ್ನಂತ ಕೋಟ್ಯಾಂತರ ಅಭಿಮಾನಿಗಳು ಅಂಬರೀಷ್ ಅಣ್ಣನಿಗಿದ್ರು, ಆದ್ರಿಂದ ನಾನು ಅವ್ರ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೀನಿ. ಅಲ್ಲ ಅಣ್ಣ, ಅಲ್ಲಿ ಕಾವೇರಿ ಹೋರಾಟ ನಡೀತಾ ಇದೆ, ನೀವು ಇಲ್ಲಿಗೆ ಬಂದಿದ್ದೀರಲ್ಲಣ್ಣ. ಲೇ ಮುಚ್ಚಲ ಬಾಯನ, ನಾನು ಕಾವೇರಿ ನೀರು ಹೋರಾಟದಲ್ಲಿ ಕಾವೇರಿ ವಿಚಾರವಾಗಿ ರಾಜೀನಾಮೆ ಕೊಟ್ಟಂತ ಮಂಡ್ಯದ ಗಂಡು. ಮಂಡ್ಯದ ಗಂಡು ಮಂಡ್ಯದ ಗಂಡು. ಗೊತ್ತು ಅಣ್ಣ, ಗೊತ್ತು 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 ಗೊತ್ತು. ಮತ್ತೆ ಲೇ ಯಾವಾಗಲೂ ಅಷ್ಟೇ ಕಣ್ಲ, ನಮ್ಮ ಮಂಡ್ಯ ಜನ ಅಂದ್ರೆ ಮಾತು ಹೊರಟು ಮನಸ್ಸು ಬೆಣ್ಣೆ ಬೆಣ್ಣೆ. ಯಾವತ್ತು ತಿಳ್ಕೊ. ಅಣ್ಣ, ಈ ಕಾವೇರಿ ಹೋರಾಟ ಏನಾರ ನಿಲ್ಸ್ಬಿಡ್ತೀರಾ? ನೋ ವೇ, ಚಾನ್ಸೇ ಇಲ್ಲ. ಕಾವೇರಿ ಅಂದ್ರೆ ಎಲ್ಲರ ಒಡನಾಟ. ಆದ್ರೆ ನೀರೇ ಇಲ್ಲ ಅಂದ್ಮೇಲೆ ಹಂಗೆಲ್ಲ ಕೊಡಕ್ಕಾಯ್ತದೆ? ಅವ್ರಿಗಾದ್ರೂ ಸ್ವಲ್ಪ ತಿಳ್ಕೋಬೇಡವಲ್ಲ, ದೊಡ್ಡವರು ತಿಳ್ಕೋಬೇಕು. ನಾವು ಬಿಡ್ತೀವಿ ನೀರ ಅನ್ನೋದಕ್ಕೆ ಒಂದು ಲೆಕ್ಕಾಚಾರ ಬೇಕು. ಮನೇಲಿ ನಮಗೆ ಇಲ್ಲ ಅಂದ್ರೆ ನಾವ್ ಹೆಂಗ್ ಕೊಡಕ್ಕಾಯ್ತದೆ? ನಿಜ. ಕರೆಕ್ಟ್ ಸರ್. ಅಣ್ಣ, ನಾವು ಕಾವೇರಿ ಹೋರಾಟದಲ್ಲಿ ನೀನಿದ್ರೆ ನಮ್ಮ ಮಂಡ್ಯ ಜನತೆಗೆಲ್ಲ ಇಡೀ ಕರ್ನಾಟಕ ಒಂಥರ ಆನೆ ಬಲ ಇದ್ದಂಗೆ ಕಾರಣ. ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಮೇಲವ್ರೆ ಕಣ್ಲಾ, ಅವರು ನಮ್ಗೆಲ್ಲ ಆಶೀರ್ವಾದ ಮಾಡವ್ರೆ. ಆದ್ರಿಂದ ನಾನು ಹೇಳೋದೇನಪ್ಪ ಅಂದ್ರೆ, ಕಾವೇರಿ ಹೋರಾಟ, ರೈತರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ಹಿರಿಯರ ಹೋರಾಟ, ಕಿರಿಯರ ಹೋರಾಟ ಅಂತ ಎಲ್ಲದಕ್ಕೂ ನಾವು ಬರ್ತೀವಿ. ನಮ್ಮ ಚಿತ್ರರಂಗ ಕಾವೇರಿ ನೀರಿಗಾಗಿ ಸಪೋರ್ಟ್ ಮಾಡುತ್ತೆ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳುತ್ತೆ. ಅದಕ್ಕೆ ಅದನ್ನು ಅರ್ಥಕೊಂಡು ಕಾವೇರಿ ನೀರನ್ನ ನಮಗೆ ಸರಿಯಾಗಿ ಉಳಿಸಿ, ಇಲ್ಲ ಅಂತಂದರೆ ಭಾಳ ಕಷ್ಟ ಆಯ್ತದೆ. ಅಲ್ಲ, ಈಗ ಪಕ್ಕದ ರಾಜ್ಯದ CM ಅವರು ಸಿನಿಮಾ ರಂಗದಲ್ಲೇ ಇದ್ದವರು, ಅವರು ನೀವು ಒಂದು ಮಾತು ಹೇಳ್ಬೋದಲ್ಲ? ಲೇ ಬಟ್ ಐದನೇ ಸಿನಿಮಾ ರಂಗದವ್ರು ಅವ್ರು ಏನ್ಬಿಟ್ಟು ಏನು ಫೋನ್ ಮಾಡಿದ ತಕ್ಷಣ ನಾವು ನೀರು ಬೀಳಲ್ಲ ಅಂತ ಅವ್ರು ಸುಮ್ಮನಾಗಲ್ಲ ಕಡ್ಲಾ. ನಾನು ಹೇಳೋದು, ಇದಕ್ಕೆ ಸರಿಯಾದ ಒಂದು ಪರ್ಯಾಯವಾಗಿ ಒಂದು ಯಾವುದಾದ್ರೂ ಪರಿಹಾರ ಸಿಗಲೇಬೇಕು. ಅಣ್ಣ, ಈ ಹೋರಾಟ ಎಲ್ಲ ನಿಲ್ಬೇಕು ಅಂದ್ರೆ ಏನು ಮಾಡಬೇಕು? ನೀರು ಬಿಡಬಾರ್ದು. ನಮ್ಮ ರೈತರಿಗೆ ಇರೋ ನೀರು ಬಳಸ್ಕೋಬೇಕು. ನಮಗ್ ಬಡಿಕೋಬೇಕು ನೀರ. ಹೌದು, ಹೋರಾಟ. ಮತ್ತೆ ಇನ್ನೇನು ಅನ್ಕಂಡೆ, ಮಳೆ ಬರಬೇಕು. ಮತ್ತೆ ಇವ್ರು ಬಿಡ್ತೀನಿ ಅಂತಾರ, ಕೋಟು ಬಿಡೋದು ಇಲ್ಲ, ಮಾಡೋದು ಇಲ್ಲ. ನೀನು ಕೇಳಿಸ್ಕೊಳ್ಳ, ನಿನಗೆ ಅರ್ಥ ಆಗೋದಿಲ್ಲ. ನಾನು ಹೇಳೋದು, ಅವರು ದೊಡ್ಡವರು, ಅವ್ರು ಬೇಕಾದಾಗ ಮಾತಾಡ್ಬೋದು. ಇಲ್ಲಿ ಬಂದು ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಆದ್ರಿಂದ ನಮ್ಮದು ಕಾವೇರಿ ನೀರು ಬಿಡೋ ಜಾಯಮಾನ ಅಲ್ಲ. ಪ್ರತಿ ಸರಿ ನಮಗನ್ಯಾಯ ಆದಾಗ ಹೋರಾಟ ಇದ್ದೇ ಇರುತ್ತೆ. ಇವತ್ತೊಂದು ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀರಿಗಾಗಿ ಯಾವ್ಯಾವ ಯೋಜನೆ ಇದೆ ಎಲ್ಲ ತಗೊಂಬಂದು ಡ್ಯಾಮ್ ಕಟ್ಟೋದಾದ್ರೆ ಇನ್ನೊಂದು ಕಟ್ಟಿ ರೈತರನ್ನೆಲ್ಲ ಉಳಿಸ್ರಪ್ಪ. ಸರಿ ಕಣ್ಲಾ, ಬರ್ತೀನಿ. ಅಣ್ಣ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿನಗೆ ಹಾಕ್ಬೇಕದು, ಮುಚ್ಕೋವಾಗಲೇ. ಮಂಡ್ಯದ ಗಂಡು, ಅಂಬರೀಷ್ ಅಣ್ಣ ಕೈಲಿ ಬಯಸ್ಕೊಳ್ಳೋದೇ ಒಂದು ಚಂದ. ಅಂಬಿ ಅಣ್ಣನ ನೆನೆಸಿದ್ದ ನಮ್ಮ ಗೋಪಿ ಅಣ್ಣಗೂ ಒಂದು ಥ್ಯಾಂಕ್ಸ್ ಹೇಳಬೇಕು.